ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರುವಂತಹ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಮಾತನಾಡಿದ. ಕಾಂಗ್ರೆಸ್ನವರು ಹಾದಿ ಬೀದಿಯಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ಒಂದೇ ವರ್ಷದಲ್ಲಿ ಸಿಎಂ ಬದಲಾವಣೆಯ ಪರಿಸ್ಥಿತಿ ಬಂದಿದೆ. ಲೋಕಸಭೆಗೂ ಮುಂಚೆ ಇಬ್ರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಈಗ ಇಬ್ರು ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾ ಇದ್ರು. ಈಗ ಇಬ್ರು ಅವರ ಬುಡ ಕೊಯ್ಕೊಳ್ಳುವಂತ ಕೆಲಸ ಮಾಡಿಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಬಗ್ಗೆ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ರಾಜಣ್ಣ ಅವರು ಇತರ ಸಚಿವರು ಏನ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ತಾವು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೆ ರಾಜ್ಯದ ಜನರು ಕೂಡ ಚರ್ಚಾ ವಿಷಯ ಆಗಿದೆ. ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕಡೆ ಸರ್ಕಾರ ಅಂತೂ ಜನರ ಪಾಲಿಗೆ ಬದುಕಿದೆಯೋ ಇಲ್ಲ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದೇ ವರ್ಷದಲ್ಲಿ ಏನ್ ಬಹಳ ಲೋಕಸಭಾ ಚುನಾವಣೆ ಮುಂಚೆ ಬಹಳ ಒಗ್ಗಟ್ಟು ಪ್ರದರ್ಶನ, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರು ತಿಂಡಿ ತಿನ್ಸಿದ್ದೇನೋ, ಇವ್ರ ಮೇಲೆ ಹೆಗ್ಲ ಮೇಲೆ ಕೈ ಹಾಕಿದ್ದೇನೋ, ಈ ನೋಡಿ ಒಬ್ರಿಗೊಬ್ರು ಬುಡ ಕುಯ್ಕೊಳ್ಳೋ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ನಿಂತ್ಕೊಂಡು ಹೊಡೆದಾಡ್ತಕ್ಕಂಥ ಪರಿಸ್ಥಿತಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದು ನಿಂತಿದೆ. ಹಾಗಾಗಿ ಬರೋ ದಿನಗಳು ಏನೇನಾಗುತ್ತೋ ನೋಡೋಣ, ಕಾದ್ ನೋಡೋಣ, ಎಲ್ಲವನ್ನು ಕೂಡ ಗಮನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.